ಟೈಮ್ ಇದ್ದಿಲ್ಲ ಅವ್ರು ಹೇಳಿದ್ರು ಬಟ್ ಎಲ್ಲ ಒಂದೇ ಊರದವ್ರು ಮಸ್ಕಲ್ದವ್ರೆ 3 ಫ್ಯಾಮಿಲಿ ಸೇರಿದೆ. ಬೀದರ್ದವರು ಆದ್ರೆ ಬೀದರ್ದ ಮಸ್ಕಲ್ ಊರದವರು. ಬೀದರ್ ಸ್ಪೆಷಲ್ ಊಟ ಇದು. ನಮ್ಮ ಮಸ್ಕಲ್ ಊಟ ಸ್ಪೆಷಲ್ ರೊಟ್ಟಿ ಊಟ. ಸಮಯ, ಸ್ನೇಹ, ಆರೋಗ್ಯ, ಸಂಬಂಧಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಕಳೆದುಕೊಂಡಾಗಲಷ್ಟೇ ಅವುಗಳ ಮೌಲ್ಯ ತಿಳಿಯುವುದು. ಸಂಬಂಧಗಳಿಗೆ ಬೆಲೆ ಕೊಡಿ, ದುಡ್ಡಿಗೆ ಬೆಲೆ ಕೊಡಬೇಡಿ. ಇಲ್ಲಿ ಸಂಬಂಧ ಸ್ಥಿರವಾಗಿರುತ್ತದೆ, ದುಡ್ಡು ಯಾವತ್ತೂ ಸ್ಥಿರವಲ್ಲ. ದುಡ್ಡು ಹೋದ ಮೇಲೆ ಉಳಿಯುವುದು ಸಂಬಂಧ ಮಾತ್ರ. ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ರಜೆ ಅಂತ ನಮ್ಮ ಊರವ್ರ ಮನೆಗೆ ಹೋಗಿದ್ವಿ. ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಸುತ್ತಮುತ್ತ ಪಾರ್ಕಲ್ಲೆಲ್ಲ ಆಟ ಆಡ್ಕೊಂಡು ಫುಲ್ ಡೇ ಟೈಮ್ ಪಾಸ್ ಆಗಿ ಕಳೆದ್ವಿ. ಯಾವಾಗ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಊಟಕ್ಕೆ ಶೇಂಗಾ ಚಟ್ನಿ, ಸೊಪ್ಪು ಸಾರು, ಜೋಳದ ರೊಟ್ಟಿ, ಪನ್ನೀರ್ ಪಕೋಡ, ಪನ್ನೀರ್ ಪಲ್ಯ, ಆಮೇಲೆ ಅನ್ನ, ಉಪ್ಪಿನಕಾಯಿ, ಚಪಾತಿ, ನಮ್ಮ ಬೀದರ್ ಸ್ಪೆಷಲ್ ಫುಡ್ಗಳೆಲ್ಲ ಅಲ್ಲಿ ಮಾಡ್ಕೊಂಡಿದ್ವಿ. ಈಗಾಗಲೇ ಗೊತ್ತೇ ಇರುತ್ತೆ ಸ್ಟಾರ್ಟಿಂಗಿಂದ ನೋಡಿದರೆ. ನಾವು ಊರಲ್ಲೆಲ್ಲ ಸೇರಿದ ದಿವಸ ನಮಗೆ ಹಬ್ಬ ಆಗಿಬಿಡುತ್ತೆ. ಅಂದರೆ ದೊಡ್ಡವ್ರಿಗೂ ಅಷ್ಟೇ, ಚಿಕ್ಕವ್ರಿಗೂ ಅಷ್ಟೇ. ಚಿಕ್ಕವ್ರಿಗಂತೂ ಹಿಡಿಯೋದೇ ಬೇಡ. ಅವ್ರಿಗೆ ಆಟ ಆಡೋದಾಗಿರ್ಬೋದು, ತೀಟೆ ಮಾಡೋದಾಗಿರ್ಬೋದು, ಒಬ್ರಿಗಿಂತ ಒಬ್ರು ಜೋರಾಗಿ ಸೌಂಡ್ ಮಾಡೋರಾಗಿರ್ಬೋದು, ಎಲ್ಲರೂ ಸೇರಿದರೆ ಒಬ್ಬರ ಮಾತು ಕೇಳಲ್ಲ. ಅವರೇ ರಾಜರಾಗಿಬಿಡ್ತಾರೆ. ಅಷ್ಟೊಂದು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ಮಾತ್ರ ಸಂಡೇ ರಜೆ ಇತ್ತು. ಇನ್ನು ಇಬ್ಬರದ್ದು ಅಣ್ಣಂದಿರಿಗೆ ರಜೆ ಇರಲಿಲ್ಲ. ಅದಕ್ಕೇ ಅವರು ಬೇಗ ಎಲ್ಲ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಶಿಫ್ಟ್ ಅಂತ ಫಸ್ಟ್ ಒಬ್ಬರು ಡ್ಯೂಟಿಗೆ ಹೊರಟೋದ್ರು. ಆಮೇಲೆ ನೈಟ್ ಒಬ್ರು ಶಿಫ್ಟ್ ಇತ್ತು, ಅವರು ಪೊಲೀಸೇ. ಅವರು ನೈಟ್ ಶಿಫ್ಟ್ಗಂತ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ನಾವು ಪಾರ್ಕ್ ಹೋಗೋಣ ಅಂತ ಪಾರ್ಕಲ್ಲಿ ಬಂದು ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು, ಇನ್ನು ನಾವು ಒಂದು ಸ್ವಲ್ಪ ಆಟ ಎಲ್ಲ ಆಡಿಕೊಂಡು
ಪ್ರಜೋಲಿಗೆ ಬರಲ್ಲ ಪೂರ ಮುಂದೆ ಬಾ ಇಲ್ಲ ಪೂರ ಮಾಮ ಹಿಡ್ತಾರ ಜಂಪ್ ಏನಾತಲ್ಲ ಚಡಿ ನಿಜವಾಗ್ಲೂ ನಾವು 3 ಫ್ಯಾಮ್ಲಿ ಸೇರಿದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಗ್ಗೆ ಬೇಗ ಹೋಗಿ ಈವ್ನಿಂಗ್ ಟೈಮಲ್ಲಿ ಅಷ್ಟೊತ್ತಿಗೆ ಮನೆಗೆ ಬರಬೇಕು ಅಂತಲೇ ಹೋಗ್ತೀವಿ. ಆದರೆ ಅಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ಈ ಥರ ಆಟ ಆಡ್ಕೊಂಡು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೈಟೇ ಆಗಿಬಿಡುತ್ತೆ. ಇನ್ನೇನು ನೈಟ್ ಆಯಿತು ಹೋಗಬೇಡಿ ಅಂತ ಅವ್ರಿಗೆ ಕಳ್ಸೋಕ್ಕೂ ಮನಸ್ಸಾಗಲ್ಲ, ಇನ್ನು ನಮಗೆ ಬರೋಕ್ಕೂ ಮನಸ್ಸಾಗಲ್ಲ. ಮಕ್ಕಳು ಅಷ್ಟೇ ಇವಾಗ ಎಷ್ಟು ಖುಷಿಯಿಂದ ಆಟ ಆಡ್ತಿದಾರಲ್ಲ, ಮನೆಗೆ ಹೋಗೋಣ ಅಂತಂದರೆ ಅಷ್ಟೇ ಬೇಜಾರು ಮಾಡ್ಕೋತಾರೆ. ಇನ್ನು ಪಾರ್ಕಲ್ಲೆಲ್ಲ ಆಟ ಆಡಿದ್ಮೇಲೆ ಪಾರ್ಕ್ ಕ್ಲೋಸ್ ಆಗೋ ಟೈಮಿಂಗೂ ಬಂದಿತ್ತು ಅಂತ ಮನೆಗೆ ಹೊರಟ್ವಿ. ಮಕ್ಕಳು ಪಾರ್ಕಲ್ಲೆಲ್ಲ ಆಟ ಆಡಿ ಸುಸ್ತಾಗಿದ್ರು ಅಂತ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸು ಇನ್ನು ಪಿಜ್ಜಾ ತಿಂದ್ಕೊಂಡು, ಅಂದರೆ ಒಂದು ಸ್ವಲ್ಪ ಬ್ಯಾಟ್ರಿ ಲೋ ಆಗಿತ್ತು ಅಂತ ಚಾರ್ಜ್ ಮಾಡಿಕೊಂಡು ಮತ್ತೆ ಮನೇಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ಕೋತಾರೆ ಒಂದು ಕಡೆ ಸೇರಿದರೆ. ಎಲ್ಲರದು ಒಂದೇ ಸ್ಕೂಲು, ಆದರೆ ಸ್ಕೂಲಲ್ಲಿ ಏನು ಜಾಸ್ತಿ ಮೀಟ್ ಆಗಲ್ಲ ಒಬ್ರಿಗೊಬ್ರು. ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಮಾತ್ರ ಎಲ್ಲರೂ ಒಂದೇ ಕಡೆ ಕೂರಿಸಿದಾಗ ಮೀಟ್ ಆಗ್ತಾರೆ. ಈ ಥರ ಸೇರಿದರೆ ಮಾತ್ರ ಒಬ್ರಿಗೊಬ್ರು ಮೀಟ್ ಮಾಡ್ಕೋತಾರೆ. ಅದಕ್ಕೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ಆಟ ಆಡೋಕ್ಕೆ. ಇನ್ನು ಭಾವಜಿದು ಡ್ಯೂಟಿ ಟೈಮ್ ಆಯಿತು, ನೈಟ್ ಶಿಫ್ಟ್ ಇದೆ ಅಂತ ಅವರು ಹೊರಟರು. ಇವಾಗ ಇವ್ರು ಹೋದರು. ಇನ್ನು ಫಸ್ಟ್ ಹೋದ್ರಲ್ಲ ಭಾವಜಿ, ಅವ್ರ ಡ್ಯೂಟಿ ಮುಗೀತು ಅಂತ 9:30 ಅಷ್ಟೊತ್ತಿಗೆ ಅವ್ರ ಮನೆಗೆ ಬಂದರು. ಇನ್ನು ಇನ್ನು ಎಲ್ಲರೂ ಸೇರಿಕೊಂಡು ಊಟ ಮಾಡಿಕೊಂಡು ಹರಟೆ ಹೊಡೆಯೋಷ್ಟರಲ್ಲಿ ನೈಟ್ 11 ಗಂಟೆ ಆಗೋಯ್ತು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇನ್ನು ಅವ್ರವ್ರ ಮನೆಗೆಲ್ಲ ನಾವು ಹೊರಟ್ವಿ. ನಾವು ಅನ್ಕೋತೀವಿ ಪೊಲೀಸವ್ರ ಡ್ಯೂಟಿ ಆರಾಮಾಗಿದೆ, ಈಸಿಯಾಗಿದೆ ಅಂತ. ಆದರೆ ನಾವು ಅಂದ್ಕೊಳ್ಳೋ ಅಷ್ಟು ಈಸಿ ಏನಿಲ್ಲ. ಯಾವಾಗ ಕೆಲ್ಸಕ್ಕೆ ಹೋಗ್ತಾರೋ ಯಾವಾಗ ಮನೆ ಹೋಗ್ತಾರೋ ಅಂತಲೇ ಗೊತ್ತಾಗಿಲ್ಲ. ಇನ್ನು ನೈಟ್ ಶಿಫ್ಟ್ ಅಂತ ಇದ್ದರೆ ನಮ್ಮನ್ನೆಲ್ಲ ಕಾಯೋಕ್ಕಂತ ಅವರು ಆಚೆ ಇದ್ದು ಅವ್ರ ಫ್ಯಾಮ್ಲಿನ ಮನೇಲಿ ಬಿಟ್ಟುಬಿಟ್ಟು ಪೂರ್ತಿ ರಾತ್ರಿ ರೋಡಲ್ಲೆಲ್ಲ ಕಾಯ್ಕೊಂಡು ಎಚ್ಚರ ಇದ್ದು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ವಾ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಲ ಲೈಕ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒಂದು ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.